ಕಲಬುರಗಿ ಜಿಲ್ಲೆಯ ದೇವರ ದಾಸಿಮಯ್ಯ ನಗರದಲ್ಲಿ ಇಂದು ಶ್ರೀ ದೇವರ ದಾಸಿಮಯ್ಯನವರ 1047ನೇ ಜಯಂತಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ದೇವರ ದಾಸಿಮಯ್ಯ ನಗರದಲ್ಲಿ ಅನೇಕ ಮುಖಂಡರು ಹಾಗೂ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಭೀಮಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅನೇಕ ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾಡಿದ್ದಾರೆ. ಆದರೆ ಪ್ರಪ್ರಥಮ ಆದ್ಯ ವಚನಕಾರರೆಂದರೆ ಅದು ನಮ್ಮ ದೇವರ ಅಪ್ಪಯ್ಯನವರು. ಇವರನ್ನ ಸಲ್ಲದವರಿಗೆ ವಿರಾಜನಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿಯನ್ನು ಸಲ್ಲಿಸಿ ನಮ್ಮ ಕಾಲನಿಯ ಬಡ ಜನರಿಗೆ ಉಚಿತವಾಗಿ ಕೆಲವು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ನಬಿ ಸರ್ ಅವರಿಗೆ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮನೋಜ್ ಆಸೀನರಾಗಿ ನಾಗರಾಜ್ ಬಂಗೂರು ಗ್ರಾಮ ಪಂಚಾಯತ್ ನೌಕರರ ಸಿಬ್ಬಂದಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಬಂಗೂರು ಅವರಿಗೆ ಅಶೋಕ್ ಅಪ್ಪುಂಡೆ ಅವರು ಸನ್ಮಾನಿಸಬೇಕಾಗಿದೆ. ಅದೇ ರೀತಿಯಾಗಿ ಶಾಂತಕುಮಾರ್ ಅರಸಂಗಿ ಅವರಿಗೆ ಇದೇ ರೀತಿ ಗುಲ್ಬರ್ಗದಲ್ಲಿ ಆಗುವುಗಳು ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ನೇಕಾರ ಅಂಗಳದಲ್ಲಿ ಆಗ್ತಾ ಇದ್ದಾವ. ಆ ಎಲ್ಲ ವಿಷಯಗಳು ನಿಮ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತಾವ. ಬರುವಂತ ದಿನಗಳಲ್ಲಿ ನಮ್ಗೆ ಯಾವ ಒಂದು ವ್ಯವಸ್ಥೆಗಳು ಇಲ್ಲಿ ಆಗ್ಬೇಕು ಅನ್ನೋದು ಅದು ಕೂಡ ಒಂದು ಕೆಲಸ ನಡೀತಾ ಇದೆ. ಒಳ್ಳೆ ಜಯಂತ್ಯೋತ್ಸವ ಅಂಗವಾಗಿ ನಾವು ಕಲಬುರಗಿ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಅಡಿಯಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾವು SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸುಮಾರು ಗಣ್ಯಾಧಿಗಣ್ಯಗಳು ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಮ್ಮ ನೇಕಾರ ಕುಲಕ್ಕೆ ನಾವು ಒಂದು ಶ್ರದ್ಧೆಯನ್ನ ಮುಟ್ಟಿಸುವ ಒಂದು ಸಂದರ್ಭ. ಇಡೀ ವರ್ಷ ನಾವು ಯಾವ ಕಾರ್ಯಕ್ರಮಕ್ಕೆ ನಾವು ಹೋಗಿವಿ ಬಿಟ್ಟಿವಿ ಅನ್ನೋದು ಪ್ರಾಮುಖ್ಯತೆ ಪಡೆಯೋದಿಲ್ಲ. ಇವತ್ತಿನ ದಿವಸ ನಾವು ನಮ್ಮ ನೇಕಾರರು ನಾವು ಯಾವ ತರ ನಮ್ಮ ದಾಸಮಯ್ಯನವರು ಹೇಳಿಕೊಟ್ಟಂತ ಹಾದಿ, ಎಲ್ಲಾ ಶರಣರುಗಳು ನಮ್ಮನ್ನ ತೋರಿಸ್ಕೊಟ್ಟಿರುವಂತ ದಾರಿ, ಅದೇ ನಮ್ಗೆ ಪ್ರೇರಣೆ. ಟಿಕೆಟ್ ಸಿಕ್ತಿತ್ತು. ಸಮಾಜದಲ್ಲಿ ಮುಂಚೂಣಿಯಾಗಿ ಒಂದು ಕಾರ್ಯನಿರ್ವಹಿಸಿದ್ರ ಅವರು ಕೂಡ ನಮಗ ಒಂದು ಹುರುಪಾಗಿ ಯಾವುದೇ ನಮ್ಮ ಸಂಘಟನೆ ಇದ್ದಾಗ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾರೆ. ಇನ್ನು ಯುವಕರು ಏನಪ್ಪ ಒಂದು ಅಧ್ಯಕ್ಷ ಮಾಡಿ ನಮಗೊಂದು ಹೆಮ್ಮೆ ವಿಷಯ ಅನ್ನಿಸ್ತದ ಅಂತ ಯುವಕರು ಮುಂದೆ ಬರಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಅಲಂಕರಿಸಿದಂತ ನಮ್ಮ ಡಾಕ್ಟರ್ ನಬಿ ಶೇಖ್ ಅವರಿಗೂ ಕೂಡ ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ